ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಇವತ್ತಿಗೆ PKL ಅಕ್ಟೋಬರ್ 18ರಿಂದ ಏನು ಸ್ಟಾರ್ಟ್ ಆಗ್ತಿದೆ. PKL ನಲ್ಲಿ ಯಾರ್ಯಾರು ಯಾವ್ಯಾವ ಟೀಮ್ ನ ಹೆಡ್ ಕೋಚ್ ಆಗಿದ್ದಾರೆ ಹಾಗೂ ಟಾಪ್ 5 ಯಾರ್ಯಾರು ಪ್ಲೇಯರ್ಸ್ ಗಳು ಅದ್ಭುತ ಪ್ರದರ್ಶನ ನೀಡ್ತಾರೆ ಹಾಗೂ ಅವರ ಹೆಸರು ಅಂದ್ರೆ ಏನೇನೆಲ್ಲ ನಿಕ್ ನೇಮ್ ಗಳಿವೆ ಅಂತ ಹೇಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು PKL ಬಗ್ಗೆ. ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೆಕೋಬೇಡಿ. ಅದೇ ರೀತಿಯಾಗಿ ಸ್ಟ್ರೇಟ್ ಅವೇ ಹೆಡ್ ಕೋಚ್ ಗಳು ಯಾವ ಟೀಮ್ಗೆ ಯಾರ್ಯಾರು ಇದ್ದಾರೆ ಅಂತ ಹೇಳಲಿಕ್ಕೆ ಮೊದಲಿಗೆ ಬಂದ್ಬಿಡೋಣ. ಮೊದಲಿಗೆ ಬೆಂಗಾಲ್ ವಾರಿಯರ್ಸ್ ನಲ್ಲಿ ಪ್ರಶಾಂತ್ ಸುರ್, ಅದೇ ರೀತಿಯಾಗಿ ಪಟ್ನಾ ಪೈರೇಟ್ಸ್ ಅಲ್ಲಿ ನರೇಂದರ್ ರೇದು ಅಂತ, ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ ಅಂದು ರಣಧೀರ್ ಸಿಂಗ್ ಶೆರಾವತ್. ಇವರಂತೂ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಹೇಗೆ RCB ಲಿ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಇರ್ತಾರೋ ರಿಟೈರ್ಡ್ ಆಗೋ ತನಕ ತಾನು ಕೂಡ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇರ್ತೇನೆ ಅಂತ ರಣಧೀರ್ ಸಿಂಗ್ ಶೆರಾವತ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಪುಣೇರಿ ಪಲ್ಟನ್ಸ್ ಗೆ ನಮ್ಮ ಕನ್ನಡಿಗ BC ರಮೇಶ್ ಅವರು, ಅದೇ ರೀತಿಯಾಗಿ ದಬಾಂಗ್ ದಿಲ್ಲಿಗೆ ಜೋಗಿಂದರ್ ನರ್ವಾಲ್, ಅದೇ ರೀತಿಯಾಗಿ ತಮಿಳ್ ತಲೈವಾಸ್ಗೆ ಉದಯ್ ಕುಮಾರ್ ಅಂಡ್ ಧರ್ಮರಾಜ್ ಚಿರತಾಲತನ್ ಅಂತ, ಅದೇ ರೀತಿಯಾಗಿ ಗುಜರಾತ್ ಜೈಂಟ್ಸ್ ಗೆ ರಾಮ್ಮೇರ್ ಸಿಂಗ್, ಅದೇ ರೀತಿಯಾಗಿ ಮುಂಬಾಗೆ ಗೋಲ್ಕೇರ್ ಮಜಂದಾರನಿ, ಅದೇ ರೀತಿಯಾಗಿ ಹರಿಯಾಣ ಸ್ಟೀಲರ್ಸ್ ಗೆ ಮನ್ಪ್ರೀತ್ ಸಿಂಗ್, ಇವರಂತೂ ರ್ಯಾಶ್ ಪ್ಲೇಯರ್ಸ್ ಆಗಿರೋದ್ರಿಂದ. ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ಗೆ ಕೃಷ್ಣ ಕುಮಾರ್ ಹೂಡಾ, ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪ್ಯಾನ್ಸರ್ಸ್ ಗೆ ಸಂಜಯ್ ಬಲಿಯಾನ್, ಕೊನೆಯದಾಗಿ ಯುಪಿ ಯೋಧಾಗೆ ಜಸ್ವೀರ್ ಸಿಂಗ್ ಅಂತ. ಅಷ್ಟು 12 ಟೀಮ್ ಈ PKL ಸೀಸನ್ 11ರಲ್ಲಿ ಆಟ ಆಡ್ತಿದೆ. 11 ಟೀಮ್ ನ ಹೆಡ್ ಕೋಚ್ ಗಳು ಇವರಾಗಿದ್ರು. ಅದೇ ರೀತಿಯಾಗಿ ನಂದು ಮತ್ತೊಂದೇನಂತ ಹೇಳಿದ್ರೆ ಟಾಪ್ 5 ಯಾರ್ಯಾರು ಪ್ಲೇಯರ್ಸ್ ಗೆ ಯಾವ್ಯಾವ ನಿಕ್ ನೇಮ್ ಇದೆ ಹಾಗೂ ನನ್ನ ಫೇವ್ರೆಟ್ 5 ಪ್ಲೇಯರ್ಸ್ ಇವರಾಗಿದ್ದಾರೆ. ಮೊದಲನೇದಾಗಿ ಫಜಲ್ ಅಟ್ರಾಚಲಿ ಅಂತ ಹೇಳಿದ್ರೆ ಇವರು ಡಿಫೆನ್ಸ್ ಅಲ್ಲಿ ಮೇಲುಗೈ ಅಂತ ಹೇಳಿದ್ರೆ ಯಾವುದೇ ರೀತಿಯ ಡಿಫೆನ್ಸ್ ಕೂಡ ಆಗಿದ್ರು ಫಜಲ್ ಅಟ್ರಾಚಲಿ ಒಬ್ಬರಿದ್ರೆ ಡಿಫೆನ್ಸ್ ಮಾಡ್ತಾರೆ ಅನ್ನೋ ಯಾವುದೋ ಒಂದು ಹುಮ್ಮಸ್ಸು. ಅದೇ ರೀತಿಯಾಗಿ ಇವರಿಗೆ ಏನಂತ ಹೇಳಿದ್ರೆ ಯಾವುದೇ ರೀತಿಯ ಟ್ಯಾಕಲ್ ಅನ್ನು ಕೂಡ ಈಸಿಯಾಗಿ ಹಿಡಿಯಬಹುದಾದಂತವ್ರು ಅಂತ ಹೇಳಿದ್ರೆ ಫಜಲ್ ಅಟ್ರಾಚಲಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇದಾಗಿ ಪ್ರದೀಪ್ ನರ್ವಾಲ್ ಅಂತ ಹೇಳಿದ್ರೆ ಮೊದಲಿಗೆ ಇವರು ಬೆಂಗಳೂರು ಬುಲ್ಸ್ ನಲ್ಲಿ ಭಾರಿ ಇದ್ದಾರೆ. ಅದೇ ರೀತಿಯಾಗಿ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರ್ವಾಲ್ ಅಂತ ಪ್ರಸಿದ್ಧರಾಗಿರೋದ್ರಿಂದ ಇವರನ್ನ ಡುಮ್ಕಿ ಕಿಂಗ್ ಕೂಡ ಅಂತ ಕರೀತಾರೆ. ನನ್ನ ಫೇವ್ರೆಟ್ ಎರಡನೇ ಅವರು. ಅದೇ ರೀತಿಯಾಗಿ ಮೂರನೇದಾಗಿ ನವೀನ್ ಎಕ್ಸ್ಪ್ರೆಸ್ ಅಂತಾನೆ ಕರೆಯುವ ದಬಾಂಗ್ ದಿಲ್ಲಿ ಮೂಲದ ಮೇನ್ ರೈಡರ್ ಆಗಿರುವಂತ ನವೀನ್ ಕುಮಾರ್ ಅವರು. ಇವರಂತೂ ಯಾವುದೇ ರೀತಿಯ ಎಷ್ಟೇ ಮ್ಯಾಚ್ ಗಳಲ್ಲಿ ಪ್ರತಿ ಮ್ಯಾಚ್ ಅಲ್ಲೂ ಕನ್ಸಿಸ್ಟೆನ್ಸಿ ಸೂಪರ್ 10 ಮಾಡುವಂತ ನವೀನ್ ಕುಮಾರ್ ಆಗಿದ್ದಾರೆ. ಅದೇ ರೀತಿಯಾಗಿ ನನ್ನ 3ನೇ ಪ್ಲೇಯರ್ ಆಗಿದ್ರು. ಅದೇ ರೀತಿ ನನ್ನ 4ನೇ ಪ್ಲೇಯರ್ ಅಂತ ಹೇಳಿದ್ರೆ ಪವನ್ ಶೆರಾವತ್. ಇದು ನಮ್ಮ ಫೇವ್ರೇಟ್, ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ಇರ್ಲಿ ಅಥವಾ ಇರದೆ ಹೋಗ್ಲಿ ಆದ್ರೂ ಕೂಡ ಪವನ್ ಶೆರಾವತ್ ಅನ್ನೋರು ನಮ್ಮ ಫೇವ್ರೇಟ್ ಆಗಿರೋದ್ರಿಂದ ಇವರನ್ನು ಹೈ ಫ್ಲೈಯರ್ ಪವನ್ ಶೆರಾವತ್ ಅಂತ ಕರೀತಾರೆ. ಮತ್ತೆ ಸಿಚುವೇಶನ್ ಯಾವುದೇ ರೀತಿಯ ಡಿಫೆಂಡಿಂಗ್ ಅಥವಾ ರೈಡಿಂಗ್ ಯಾವುದೇ ಕಾರ್ನರ್ ಅಲ್ಲಿ ಕೊಟ್ಟರು ಕೂಡ ಇವರು ಈಸಿಯಾಗಿ ಸಲೀಸಾಗಿ ಮಾಡ್ತಾರೆ ಅನ್ನೋದು ಒಂದು ಭರವಸೆ. ಅದೇ ರೀತಿಯಾಗಿ ನನ್ನ 4ನೇ ಫೇವ್ರೇಟ್ ಆಗಿ ಪವನ್ ಶೆರಾವತ್. ಅದೇ ರೀತಿಯಾಗಿ ಕೊನೆಯ ಸಚಿನ್ ತನ್ವಾರ್ ಅನ್ನೋರು, ಇವರು ಡೂ ಆರ್ ಡೈ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಈ ಬಾರಿ ತಮಿಳ್ ತಲೈವಾಸ್ಗೇನೋ ಇರ್ಬಹುದು ಹೆಚ್ಚಾಗಿ ಸಚಿನ್ ಅವರು ಕರೆಕ್ಟ್ ನೆನಪಿದೆ. ಒಟ್ನಲ್ಲಿ ಸಚಿನ್ ತನ್ವಾರ್ ಅವರು ಡೂ ಆರ್ ಡೈ ಸ್ಪೆಷಲಿಸ್ಟ್ ಆಗಿದ್ರು. ಇದು ನನ್ನ ಟಾಪ್ 5 ಪ್ರೋ ಕಬಡ್ಡಿಯ ಮೇನ್ ಪ್ಲೇಯರ್ಸ್ ಗಳ ಕ್ಯಾಟಗರಿ ಆಗಿತ್ತು. ಈ ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು PKL ಹಾಗೂ ಕ್ರಿಕೆಟ್ ನ ಎಲ್ಲ ಇನ್ಫಾರ್ಮೇಶನ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.